ಬಾಲಿವುಡ್ ನಟಿ ಮತ್ತು ರೂಪದರ್ಶಿ ಪೂನಂ ಪಾಂಡೆ ಇಂದು ಬೆಳಗ್ಗೆ ಗರ್ಭಕಂಠದ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ. ಈ ವಿಷಯ ಅವರ ಅಭಿಮಾನಿಗಳಿಗೆ ಬಹಳ ಆಘಾತ ಉಂಟು ಮಾಡಿದೆ. ಕೇವಲ 32 ವರ್ಷ ವಯಸ್ಸಿನಲ್ಲಿಯೇ ಪೂನಂ ಪಾಂಡೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಕಳೆದ 9 ವರ್ಷಗಳಿಂದ ಮಹಾಮಾರಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಇದರ ವಿರುದ್ಧ ಸುದೀರ್ಘ ಹೋರಾಟ ನಡೆಸುತ್ತಿದ್ದ ಪಾಂಡೆ ಚಿಕಿತ್ಸೆ ಫಲಿಸದೆ ಸಾವಿಗೆ ಶರಣಾಗಿದ್ದಾರೆ. ಪೂನಂ ಪಾಂಡೆಗೆ ಗರ್ಭಕಂಠದ ಕ್ಯಾನ್ಸರ್ ಇರುವ ವಿಚಾರ ಇತ್ತೀಚೆಗಷ್ಟೇ ಗೊತ್ತಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಬಹಳ ತಡವಾಗಿತ್ತು. ಆಕೆಗೆ ಗೊತ್ತಾಗುವ ವೇಳೆಗಾಗಲೇ ಕ್ಯಾನ್ಸರ್ ಕೊನೆಯ ಹಂತದಲ್ಲಿತ್ತು. ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ಗರ್ಭಕಂಠದ ದ್ವಾರ, ಅದರ ಸುತ್ತಮುತ್ತ ಕಂಡುಬರುವ ತೀವ್ರ ಸ್ವರೂಪದ ಗೆಡ್ಡೆ, ಅಂದರೆ ಗರ್ಭಕಂಠದ ಮೇಲಿನ ಜೀವಕೋಶಗಳ ಅಸಾಮಾನ್ಯ ಹಾಗೂ ಅಸ್ವಾಭಾವಿಕ ಬೆಳವಣಿಗೆ ಗರ್ಭಕಂಠದ ಕ್ಯಾನ್ಸರ್. ಈ ಕ್ಯಾನ್ಸರ್ಗೆ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಎಂಬ ಸೋಂಕು ಕಾರಣವಾಗಿದೆ. ಈ ಸೋಂಕು ಲೈಂಗಿಕವಾಗಿ ಸಕ್ರಿಯವಾಗಿರುವ ಯಾವುದೇ ವಯಸ್ಸಿನವರಲ್ಲೂ ಕಂಡುಬರಬಹುದು. ತೀರಾ ಎಳೆಯ ವಯಸ್ಸಿನಲ್ಲಿ ಲೈಂಗಿಕ ಚಟುವಟಿಕೆ ನಡೆಸುವುದರಿಂದ ಹಾಗೂ ಒಂದಕ್ಕಿಂತ ಹೆಚ್ಚು ಲೈಂಗಿಕ ಸಂಗಾತಿ ಇರೋರಲ್ಲಿಯೂ ಕೂಡ ಅಧಿಕವಾಗಿ ಕಂಡುಬರುತ್ತದೆ. HPV ಸೋಂಕಿನಲ್ಲಿ ಸಾಕಷ್ಟು ತಳಿಗಳಿದ್ದು ಎಲ್ಲವೂ ಕೂಡ ಕ್ಯಾನ್ಸರ್ ಆಗಲು ಕಾರಣವಾಗುವುದಿಲ್ಲ. HPV ಸೋಂಕು ಕ್ಯಾನ್ಸರ್ ಆಗಿ ಪರಿವರ್ತನೆಯಾಗಲು ಬರೋಬ್ಬರಿ 15ರಿಂದ 20 ವರ್ಷಗಳ ಕಾಲ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಅಧ್ಯಯನಗಳು ಹೇಳುತ್ತವೆ. ಅಸುರಕ್ಷಿತ ಹೆರಿಗೆ ಸಮಯದಲ್ಲಿ ಆಗುವ ಗಾಯದಿಂದಲೂ ಇದು ಸಂಭವಿಸುತ್ತದೆ ಎಂದು ಹೇಳಲಾಗ್ತಾ ಇದೆ. ಗರ್ಭಕೊರಳು ಕ್ಯಾನ್ಸರ್ನಿಂದ ಪ್ರಮುಖ ಲಕ್ಷಣಗಳನ್ನ ನೋಡುವುದಾದ್ರೆ ಬಿಳಿ ಮುಟ್ಟು ಅಥವಾ ಕೆಂಪು ಮುಟ್ಟು ಹೋಗುವುದು, ಕಿಬ್ಬೊಟ್ಟೆ ಅಥವಾ ಸೊಂಟದ ಕೆಳಭಾಗದಲ್ಲಿ ತೀವ್ರ ನೋವು ಕಾಣಿಸಿಕೊಳ್ಳುತ್ತದೆ, ಹಾಗೆಯೇ ಅನಿಯಮಿತ ಋತುಸ್ರಾವ ಆಗುತ್ತದೆ. ಲೈಂಗಿಕ ಸಂಪರ್ಕದ ವೇಳೆ ವಿಪರೀತ ನೋವು ಕಾಣಿಸಿಕೊಳ್ಳುತ್ತದೆ. ಲೈಂಗಿಕ ಸಂಪರ್ಕದ ನಂತರ ರಕ್ತಸ್ರಾವ ಕೂಡ ಸಂಭವಿಸುತ್ತದೆ. ಈ ಲಕ್ಷಣಗಳು ಪದೇ ಪದೇ ಕಂಡು ಬಂದರೆ ತಜ್ಞರನ್ನ ಸಂಪರ್ಕಿಸಬೇಕು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.